ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಪರೀಕ್ಷೆಯಲ್ಲಿ ಅವ್ಯವಸ್ಥೆಯ ಆರೋಪ, ಮರುಪರೀಕ್ಷೆಗೆ ಜನಾರ್ದನ್ ರೆಡ್ಡಿ ಆಗ್ರಹ. ವಿಜಯಪುರದಲ್ಲಿ ನಡೆದಂತಹ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ವಿತರಣೆ ವಿಳಂಬ ಹಾಗೂ OMR ಸೀಟ್ ಗೊಂದಲದಿಂದ ಸಾವಿರಾರು ಅಭ್ಯರ್ಥಿಗಳು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅಂತ ಆರೋಪಿಸಿರುವ ಗಂಗಾವತಿಯ ಶಾಸಕ ಜನಾರ್ದನ್ ರೆಡ್ಡಿ ಪರೀಕ್ಷೆಯನ್ನ ರದ್ದುಗೊಳಿಸಿ ಮರುಪರೀಕ್ಷೆ ನಡೆಸುವಂತೆ ಆಗ್ರಹಿಸಿದ್ದಾರೆ. ಈ ಕುರಿತು ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿಕ್ರಿಯಿಸಿದ ಅವರು, ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಪರೀಕ್ಷೆ ನಡೆಸುವಲ್ಲಿ ಕಾಂಗ್ರೆಸ್ ಸರ್ಕಾರ ಮತ್ತೊಮ್ಮೆ ವೈಫಲ್ಯವನ್ನ ಕಂಡಿದೆ. ವಿಜಯಪುರ ಪರೀಕ್ಷಾ ಕೇಂದ್ರದಲ್ಲಿ ಒಂದು ಪ್ರಶ್ನೆ ಪತ್ರಿಕೆ ವಿಳಂಬ ಮತ್ತು OMR ಸೀಟ್ ಗೊಂದಲದಿಂದ ಸಾವಿರಾರು ಅಭ್ಯರ್ಥಿಗಳು ಭವಿಷ್ಯದೊಂದಿಗೆ ಚೆಲ್ಲಾಟ ನಡೆದಿದೆ ಅಂತ ಆರೋಪಿಸಿದ್ದಾರೆ. ಈ ವೈಫಲ್ಯದ ನೈತಿಕ ಹೊಣೆ ಹೊತ್ತು ಗೃಹ ಸಚಿವ ಪ್ರಿಯಾಂಕ ಖರ್ಗೆ ತಕ್ಷಣವೇ ಒಂದು ರಾಜೀನಾಮೆ ನೀಡಬೇಕು ಅಂತ ಒತ್ತಾಯಿಸಿದ ಅವರು, ಪರೀಕ್ಷೆಯಲ್ಲಿನ ಗೊಂದಲದ ಕುರಿತು ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದರು. ಇದಲ್ಲದೆ ಗೊಂದಲದ ಉಂಟಾದ ಪರೀಕ್ಷೆಯನ್ನ ರದ್ದುಗೊಳಿಸಿ ಎಲ್ಲ ಅಭ್ಯರ್ಥಿಗಳಿಗೆ ನ್ಯಾಯ ದೊರಕಿಸುವಂತೆ ಶೀಘ್ರದಲ್ಲೇ ಮರುಪರೀಕ್ಷೆ ನಡೆಸಬೇಕು ಅಂತ ಅವರು ಒತ್ತಾಯಿಸಿದ್ದಾರೆ. ಯುವಕರಿಗೆ ನ್ಯಾಯ ಬೇಕು, ನೆಪಗಳಲ್ಲ ಅಂತ ತಮ್ಮ ಸಾಮಾಜಿಕ ಜಾಲತಾಣದ ಸಂದೇಶದಲ್ಲಿ ಜನಾರ್ದನ್ ರೆಡ್ಡಿ ತಿಳಿಸಿದ್ದಾರೆ. ಇಲ್ಲಿ ಅದನ್ನು ಕೆಲವು ಕೊಠಡಿಗಳಲ್ಲಿ ಆ ರೀತಿಯಾದಂಥ ಆರೋಪಗಳಿದೆ, ಡಿಲೇ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಕೊಡುವಂಥದ್ರಲ್ಲಿ ಡಿಲೇ ಆಗಿದೆ ಅಂತ ಅದನ್ನು ಚೆಕ್ ಮಾಡಿದ್ದೇವೆ. ಬೆಳಗ್ಗೆ 9:30 ಇಲ್ಲಿ ಕ್ವಶನ್ ಪೇಪರ್ ಬಂದಿದೆ. ಕ್ವಶನ್ ಪೇಪರ್ ಕೂಡ ಪ್ರತಿ ಕೊಠಡಿಗೂ ಕೂಡ ಅವರು ವಿದ್ಯಾರ್ಥಿಗಳು 4 ಜನರು ಸೈನ್ ಮಾಡಬೇಕು, ಅವ್ರ ಪ್ರೆಸೆನ್ಸ್ನಲ್ಲೇ ಅದನ್ನು ಓಪನ್ ಮಾಡಬೇಕಂತ ಏನು SOP ಇದರ ಪ್ರಕಾರ ಇಲ್ಲಿ ಮಾಡಿದ್ದಾರೆ. ಒಂದು 5 to 10 minutes ಈ ಗೊಂದಲದಿಂದ ಇದನ್ನು ಮಾಡುವುದು ಬೇಡನೋ ಅನ್ನುವಂತಹ ಒಂದು ಡಿಸ್ಟರ್ಬೆನ್ಸ್ ಆಗಿತ್ತು. ಬಟ್ ಏನೇ ಆಗಿರಲಿ ಆ ಡಿಸ್ಟರ್ಬೆನ್ಸು, ಆ ಡಿಲೇಗೆ ಏನಿದೆ ಅದಕ್ಕೆ ಹೆಚ್ಚುವರಿ ಸಮಯ ಕೊಡಲಿಕ್ಕೆ KA ನಿರ್ದೇಶನ ಮೇಲ್ಗಡೆ ನಾವು ಅವರ ಅವಕಾಶವನ್ನು ಕೊಡಬೇಕಾಗಿತ್ತು, ಅದು ಕೊಟ್ಟಿದ್ದೇವೆ. ಬಟ್ ಒನ್ಸು ಎಕ್ಸಾಮ್ ಹಾಲ್ ಬಿಟ್ಟು ಕ್ವಶನ್ ಪೇಪರನ್ನು ತೊಗೊಂಡು ಹೊರಗಡೆ ಹೋಗಿದ್ದಾದ್ಮೇಲ್ಗಡೆ ಮತ್ತೆ ನಾವು ಅವರನ್ನು ಮತ್ತೆ ಒಳಗೆ ಬಿಡುವಂಥದ್ದು ಇಟ್ ಇಸ್ ವೈಲೇಷನ್ ಆಫ್ ದಿ ಎಕ್ಸಾಮ್ ಇಂಟೆಗ್ರಿಟಿ. ಆ ರೀತಿಯಾದಂಥ ಯಾವುದೂ ಅವಕಾಶಗಳಿರಲ್ಲ. ಇಟ್ ಈಸ್ ಕಂಪ್ಲೀಟ್ಲಿ ಇನ್ ವೈಲೇಷನ್ ಆಫ್ ದಿ SOPs. ಮುಂದೆ ಈಗ ಏನು ರಿಪೋರ್ಟ್ ಇದೆ, ಈ ಘಟನೆಯನ್ನು ರಿಪೋರ್ಟ್ ಆಗಿ ನಾವು ಸಬ್ಮಿಟ್ ಮಾಡ್ತೇವೆ. ಎಷ್ಟು ಗಂಟೆಗೆ ಏನಾಗಿದೆ ಅಂತ ಡೀಟೇಲ್ ರಿಪೋರ್ಟು ನಾವು ಕೊಡ್ತೇವೆ. ಮತ್ತು ಇಲ್ಲಿ ಏನು ಪರೀಕ್ಷೆ ಬರೆದಿದ್ದಾರೆ ಎಕ್ಸಾಮ್ ಇಂಟೆಗ್ರಿಟಿ ವಿತ್ ರೆಫರೆನ್ಸ್ ಟು ದಿ ಕ್ಯಾಂಡಿಡೇಟ್ಸ್, ಆಲ್ರೆಡಿ ಯಾರು ಇಲ್ಲಿ ಎಕ್ಸಾಮ್ ಬರೆದಿದ್ದಾರಲ್ಲ ಅವ್ರಿಗೆ ಏನು ಧಕ್ಕೆ ಉಂಟಾಗದ ಹಾಗೆ ಅವರು ಶಾಂತಿಯುತವಾಗಿ ಎಕ್ಸಾಮ್ ಬರೀಲಿಕ್ಕೆ ಇಲ್ಲಿ ಎಲ್ಲ ಬಂದೋಬಸ್ತನ್ನು ಸೂಕ್ತ ವ್ಯವಸ್ಥೆಗಳನ್ನು ಮಾಡಿಕೊಂಡು ಪೊಲೀಸ್ನವರು ಕೊಡ್ತಾ ಇದ್ದಾರೆ. ಕೊಟ್ಟು ಈ ಎಲ್ಲ ಪ್ರಾಸೆಸ್ಸು ಸುಗಮವಾಗಿ ಕಂಪ್ಲೀಟ್ ಆಗಿದೆ. ಎಲ್ಲ ಬ್ಲಾಕ್ನಲ್ಲೂ CC ಕ್ಯಾಮ್ರಾ ಇದೆ. ಎಲ್ಲ ಬ್ಲಾಕ್ನಲ್ಲಿ ಇರುವಂತಹ CCTV ಕ್ಯಾಮರಾ ಕೂಡ ವೆಬ್ಕಾಸ್ಟಿಂಗ್ ಆಗ್ತಾ ಇದೆ. ಆ ವೆಬ್ಕಾಸ್ಟಿಂಗ್ ಲಿಂಕ್ ಅನ್ನು KA ಅವರು ಕೂಡ ವೀಕ್ಷಣೆ ಮಾಡ್ತಾ ಇದ್ದಾರೆ. ಯಾವುದು ಇಲ್ಲಿ ಎಲ್ಲ ಕೇಂದ್ರಗಳಿಗೂ ಏನು SOP ಇದೆ, ನಿನ್ನೆನೇ ಅದನ್ನು ಟ್ರಯಲ್ ರನ್ ಮಾಡಿಬಿಟ್ಟು ನಮ್ಮ ವೆಬ್ಕಾಸ್ಟಿಂಗ್ ನೋಡಲ್ ಆಫೀಸರ್ ಟೀಮು ಪ್ರತಿಯೊಂದು ಕೊಠಡಿನಲ್ಲಿ ಇರುವಂಥದ್ದು ಕೂಡ ಅದನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಸೊ ಇನ್ಫಾರ್ಮೇಶನ್ ಬಂದ ಕೂಡಲೇ ಅದನ್ನು ಅಡ್ರೆಸ್ ಮಾಡಿಕೊಂಡು ಅದನ್ನು ಇನ್ಫಾರ್ಮೇಶನ್ SOP ಅನ್ನು ತಿಳಿಸಿ ಸಾಕಷ್ಟು ಕಡೆ ಈ ರೀತಿಯಾದ ಡೌಟ್ಸ್ಗಳನ್ನು ಕ್ಲಿಯರ್ ಮಾಡ್ಕೊಂಡಿದ್ದ ನಂತರ ವಿದ್ಯಾರ್ಥಿ ಒಪ್ಪಿಕೊಂಡು ಪರೀಕ್ಷೆಯನ್ನು ಬರೆದು ಮುಂದುವರೆದಿದ್ದರು. ಯಾರು ಹೊರಗಡೆ ಬಂದಿದ್ದು ಇಲ್ಲ. ಸೊ ಒಳಗಡೆ ಫುಲ್ ಜಾಮರ್ ಇತ್ತು. ಸೊ ಸಾಕಷ್ಟು ನನಗೂ ಕೂಡ ನೀವೆಲ್ಲ ಕಾಲ್ ಮಾಡ್ತಾ ಇದ್ದಿರಬಹುದು. ಸೊ ಸಂಪೂರ್ಣವಾಗಿ ಈ ಪ್ರೆಮೈಸಸ್ನಲ್ಲಿ ಪ್ರತಿಯೊಂದು ಕೊಠಡಿನಲ್ಲೂ ಕೂಡ KA ವತಿಯಿಂದ ಜಾಮರ್ ಅನ್ನು ಅಳವಡಿಸಿರುವಂಥದ್ದಿದೆ. ಸೊ ಯಾವುದು ಒಂದು ಬ್ಲೂಟೂತ್ ಆಗಿರಲಿ, ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಆಗಿರಲಿ ಅದೆಲ್ಲ ಫ್ರಿಸ್ಕಿಂಗ್ ಮಾಡಿ ಹೊರಗೆ ಇಟ್ಟಿರ್ತೇವೆ. ಆದರೂ ತೊಗೊಂಡ್ಬಂದರೂ ಕೂಡ ಯಾವುದು ಕೂಡ ವರ್ಕ್ ಆಗದೆ ಹಾಗೆ ಇದು ಕಂಪ್ಲೀಟ್ ಈ ಸಲ ಫುಲ್ ಪಿರಿಮೀಟರ್ನಲ್ಲಿ ವರ್ಕ್ ಆಗ್ತಲ್ಲ. ಈಗ ಅದನ್ನು ಸ್ವಿಚ್ ಆಫ್ ಮಾಡಿಬಿಟ್ಟು ನಾವು ಎದುರಿಗೆಲ್ಲ ನಾವು ಮಾತಾಡ್ತೇವೆ. ಗೊಂದಲದಿಂದ ಹಿಂಗಾಗಿದೆ. ಅವರು ಸ್ವಲ್ಪ ತಾಳ್ಮೆ ವಹಿಸಿದ್ರೆ ಕರೆಕ್ಟ್ ಆಗ್ತಾ ಇತ್ತು. ಎಸ್, ಅದು ಪ್ರಯತ್ನ ಅಲ್ಲಿ ನಡೆದಿದೆ. ಅಲ್ಲಿ ಸೆಂಟ್ರಲ್ ಇನ್ವಿಜಿಲೇಟರ್ಸ್ ಅಂಡ್ ಸೂಪರ್ವೈಸರ್ ಅವ್ರಿಗೆ ಏನು ಮಾತಾಡಿದ್ರು, ಮತ್ತೆ ಅವ್ರು ಏನು ಅದನ್ನು ತಿಳ್ಕೊಂಡು ಯಾಕೆ ಅದನ್ನು ಒಪ್ಪಲಾರದೆ ಅವರು ಹೊರಗೆ ಹೋಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಬಟ್ ಏನೇ ಇರಲಿ, ಅಡ್ಮಿಟ್ ಕಾರ್ಡ್ನಲ್ಲಿ ಏನು ಸೂಚನೆಗಳು KA ನಾವು ಕೊಟ್ಟಿದ್ದಾರೆ ಅದನ್ನು ಕಟ್ಟುನಿಟ್ಟಾಗಿ ಎಲ್ಲರೂ ಕೂಡ ಪಾಲನೆ ಮಾಡ್ಕೊಂಡು ಹೋಗಬೇಕಾಗ್ತದೆ. ಯಾಕಂದ್ರೆ ಮಲ್ಟಿಪಲ್ ಸ್ಟೇಕ್ ಹೋಲ್ಡರ್ಸ್ ಇರ್ತಾರೆ.
ವಿದ್ಯಾರ್ಥಿಗಳಿರ್ತಾರೆ, ಸೆಂಟರ್ ಸೂಪರ್ವೈಸರ್ಸ್ ಇರ್ತಾರೆ, ಪೊಲೀಸ್ ಸಿಬ್ಬಂದಿಗಳಿರ್ತಾರೆ, ವೆಬ್ಕಾಸ್ಟಿಂಗ್ ಟೀಮ್ನವರು ಇರ್ತಾರೆ, ನಾವು ಇರ್ತೇವೆ. ಬಟ್ SOP ಅನ್ನೋಂಥದ್ದು ಎಲ್ಲರಿಗೂ ಯೂನಿಫಾರ್ಮ್ ಆಗಿ ಇರುವಂಥದ್ದು. ಎಕ್ಸಾಮಿನೇಷನ್ ಪ್ರಾಸೆಸ್ ಇದು ಯುವಕರ ಒಂದು ಭವಿಷ್ಯದ ವಿಚಾರ ಇರುವುದರಿಂದ ಇದರಲ್ಲಿ ಯಾವುದೇ ರೀತಿಯಾದಂಥ ಕಾಂಪ್ರಮೈಸು ಅಥವಾ ಇಂಟಗ್ರಿಟಿ ಕಾಂಪ್ರಮೈಸ್ ಮಾಡಲಿಕ್ಕೆ ಅವಕಾಶ ಆಗೋದಿಲ್ಲ. ಈ ರೀತಿಯಾದಂಥ ಘಟನೆಗಳು ಆದರೆ ಏನು ಮಾಡಬೇಕು ಅನ್ನುವಂಥದ್ದು ಕೂಡ SOP ನಲ್ಲಿ ಸ್ಪಷ್ಟವಾಗಿರುವಂಥದ್ದು. ಅದರ ಪ್ರಕಾರ ನಾವು ಕ್ರಮ ಕೈಗೊಂಡಿದ್ದೇವೆ.